ವಿಚಾರ ನಾವು ಗಮನಿಸಲೇಬೇಕು. ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸದ್ದು ಸುದ್ದಿಗೆ ಕಾರಣ ಆಗಿರೋದು ಅದು ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸ್. ಕಾರಣ ಇದು ಹೈ ಪ್ರೊಫೈಲ್ ಅಂತ ಯಾಕೆ ಅನಿಸ್ಕೊಳ್ತು ಅಂದ್ರೆ ಹೈ ಪ್ರೊಫೈಲ್ ನಲ್ಲಿ ಇರುವಂತಹ ವ್ಯಕ್ತಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ. ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸ್. ಕೊಲೆ ನಡೆದು ವಾರ ಕಳೆದ್ರೂ ಕೂಡ ಪತ್ತೇನೇ ಆಗಿಲ್ಲ ಪ್ರಮುಖ ಆರೋಪಿ. ಅಕ್ಯೂಸ್ಡ್ ನಂಬರ್ 1 ಜಗದೀಶ್ ಅಲಿಯಾಸ್ ಜಗ್ಗ ಇನ್ನೂ ಕೂಡ ನಾಪತ್ತೆ. ಕೊಲೆಗೂ ಮುಂಚೆಯೇ ಮನೆ ಖಾಲಿ ಮಾಡಿಬಿಟ್ಟಿದ್ದಾನಂತೆ ಜಗ್ಗ. 1 ವಾರದಿಂದ ಆತನಿಗಾಗಿ ಪೊಲೀಸರು ಹುಡುಕಾಡಿದ್ದೇ ಬಂತು. ಬಟ್ ಆತನ ಸುಳಿವು ಈ ಕ್ಷಣಕ್ಕೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಆಲ್ರೆಡಿ ಜಗ್ಗ ಅರ್ಜಿ ಹಾಕಿ ಆಗಿದೆ. ಕೊಲೆ ಕೇಸ್ ದಾಖಲಾದ 2 ದಿನಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾನೆ. ಪೊಲೀಸರಿಗೆ ಜಗದೀಶ್ ಎಲ್ಲಿದ್ದಾನೆ ಎಂಬ ಬಗ್ಗೆ ಒಂದು ಚಿಕ್ಕ ಸುಳಿವು ಕೂಡ ಇಲ್ಲ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಈತನೇ ರುವಾರಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಅಕ್ಯೂಸ್ಡ್ ನಂಬರ್ 1 ಕೊಲೆ ನಡೆಯೋಕ್ಕೂ ಮುಂಚೆನೆ ಮನೆ ಖಾಲಿ. ಕೊಲೆ ಕೇಸ್ ದಾಖಲಾದ 2 ದಿನಕ್ಕೆ ಜಾಮೀನು ಕೋರಿ ಅರ್ಜಿ. ಅಬ್ಬಬ್ಬಾ, ಎಷ್ಟು ಪಕ್ಕಾ ಪ್ಲಾನಿಂಗ್ ಅಲ್ಲಿ ಆಗಿದೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಂಡ್ಬಿಡಿ. ಯಾಕಿಷ್ಟು ಧೈರ್ಯ ಅಂತ ಅಂದ್ರೆ ಈತನ ಹಿಂದೆ ನಿಂತಿರುವಂತಹ ಕೈಗಳು, ಆ ಪ್ರಭಾವ ಇಷ್ಟರ ಮಟ್ಟಿಗೆ ಧೈರ್ಯವನ್ನ ತಂದುಕೊಟ್ಟಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟ. ಕಾರಣ ಈತನ ಸಪೋರ್ಟ್ಗೆ ನಿಂತಿದ್ದು ಶಾಸಕ ಬೈರತಿ ಬಸವರಾಜ್. ಇಂತಹ ವಿಚಾರಗಳು ಕೇಳೋದಕ್ಕೆ ಸಿಕ್ತು ಈ ಪ್ರಕರಣದಲ್ಲಿ. A5 ಅಕ್ಯೂಸ್ಡ್ ನಂಬರ್ 5 ಹಾಕಿದ್ದಾರೆ ಶಾಸಕ ಬೈರತಿ ಬಸವರಾಜ್ ಅವರು ಕೂಡ. ಇಷ್ಟೆಲ್ಲ ಬೆಳವಣಿಗೆ ಆದಂತ ಹೊತ್ತಲ್ಲೇ ನಾವು ಗಮನಿಸಬೇಕಾಗಿರುವಂತಹ ವಿಚಾರ, ಈ ಪ್ರಕರಣದ ಪ್ರಮುಖ ಆರೋಪಿಯ ಬಂಧನ ಆಯ್ತಾ, ಏನಾಗ್ತಾ ಇದೆ, ತನಿಖೆ ಯಾವ ಆಯಾಮದಲ್ಲಿ ಸಾಗ್ತಾ ಇದೆ ಅನ್ನೋದು ಬಹುತೇಕರ ಪ್ರಶ್ನೆ. ಆದ್ರೆ ನಿಮಗೆ ನೆನಪಿರ್ಲಿ, ಈ ಪ್ರಕರಣದ ಮೊದಲ ಆರೋಪಿಯ ಬಂಧನನೇ ಈ ತನಕ ಆಗಿಲ್ಲ. ಮೊನ್ನೆ 5 ಜನರನ್ನ ವಶಕ್ಕೆ ಪಡೆದುಕೊಂಡ್ವಿ ಅಂತ ನಗರ ಪೊಲೀಸ್ ಆಯುಕ್ತರೇ ಹೇಳ್ಬಿಟ್ರಲ್ಲ ಅಂತ ನೀವು ಪ್ರಶ್ನೆ ಮಾಡಬಹುದು. ಆದ್ರೆ 5 ಜನ ಆರೋಪಿಗಳು ಕೂಡ ಇವರ ಜೊತೆಗೆ ಸಂಪರ್ಕದಲ್ಲಿದ್ದವರು. ಸೊ ಅವ್ರು ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ವಿಚಾರಣೆ ಆಗ್ತಾ ಇದೆ ಬಿಟ್ರೆ ಪ್ರಮುಖ ಆರೋಪಿಗಳ ಬಂಧನ ಆಗಿಲ್ಲ. ವಾರ ಕಳೆದ್ರೂ ಕೂಡ ಜಗ್ಗನ ಒಂದೇ ಒಂದು ಸುಳಿವು ಪೊಲೀಸರಿಗೆ ಸಿಕ್ಕಿಲ್ಲ ಅಂತೆ. ಜಗ್ಗ ಸಿಕ್ಕಿದ್ರೆ ಮಾತ್ರ ಶಾಸಕ ಬೈರತಿ ಬಸವರಾಜ್ ಪಾತ್ರದ ಬಗ್ಗೆ ಗೊತ್ತಾಗುತ್ತೆ ಅಂತ. ಜಗ್ಗ ಸಿಗದೆ ಹೋದ್ರೆ ಪ್ರಕರಣ ಅರ್ಧಕ್ಕೆ ನಿಲ್ಲೋದ್ರಲ್ಲಿ ನೋ ಡೌಟ್. ಜಗ್ಗ ಮಾಡಿದ ಸಂಚು ಏನು, ಪ್ರಕರಣದ ಹಿಂದೆ ಬೇರೆ ಯಾರಾದ್ರೂ ಇದ್ದಾರಾ, ಈ ಪ್ರಶ್ನೆ ಇದೆ. ಬೇರೆಯವರ ಅಣತಿಯಂತೆ ಬಿಕ್ಲು ಶಿವನ ಹತ್ಯೆ ನಡೆದು ಹೋಯ್ತಾ? ಪ್ರಕರಣದ ಇಂಚಿಂಚು ಮಾಹಿತಿ ಸಿಗೋದು ಕೂಡ ಈ A1 ಪ್ರಮುಖ ಆರೋಪಿ ಜಗ್ಗು ಬಂಧನ ಆದಾಗ ಮಾತ್ರ. ಜಗ್ಗನಿಗಾಗಿ ಹುಡುಕಾಡ್ತಿದ್ದೀವಿ ಅಂತಾನೆ ಪೊಲೀಸರು ಹೇಳ್ತಿದ್ದಾರೆ. A1 ಜಗ್ಗನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರಿಗೆ ಇನ್ನೆಷ್ಟು ದಿನ ಬೇಕು ಅನ್ನೋದು ಪ್ರಶ್ನೆ. ಯಾರೋ ಒಂದು ಚಿಕ್ಕ ಪುಟ್ಟ ಕೇಸ್ಗಳಿರ್ಲಿ, ಜನಸಾಮಾನ್ಯರ ಕೊಲೆ ಕೇಸ್ಗಳಾದ್ರೆ ತತ್ಕ್ಷಣಕ್ಕೆ ಆರೋಪಿಗಳನ್ನ ಹಿಡ್ಕೊಂಡ್ ಬರ್ತಾರಪ್ಪ ಪೊಲೀಸರು. ಅವ್ರು ಎಲ್ಲೇ ಇರ್ಲಿ ಹಿಡ್ಕೊಂಡು ಬಂದು ಅರೆಸ್ಟ್ ಮಾಡಿದ್ದೀವಿ ಅಂತ ತೋರಿಸ್ತಾರೆ. ಆದ್ರೆ ಈ ರೀತಿ ಯಾರೋ ಪ್ರಭಾವ ಬಳಸಿ ಕೊಲೆ ಮಾಡಿದ್ರು, ಪ್ರಭಾವಿ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ, ಈ ರೀತಿ ಕೇಸ್ಗಳ ಬಂದಾಗ ಮಾತ್ರ ಪೊಲೀಸರಿಗೆ ಆರೋಪಿಗಳನ್ನ ಹಿಡಿಯೋದಕ್ಕೆ ಬಹಳ ಕಷ್ಟ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಈ ಕ್ಷಣಕ್ಕೂ ಜಗ್ಗನ ಬಂಧನ ಆಗಿಲ್ಲ, ಇನ್ನೆಷ್ಟು ದಿನ ಬೇಕೋ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ವಾರ ಕಳೆದ್ರೂ ಕೂಡ ಈ ಕ್ಷಣಕ್ಕೂ ಪ್ರಮುಖ ಆರೋಪಿಯ ಬಂಧನ ಇಲ್ಲ ಅಂದ್ರೆ ಏನರ್ಥ? ಯಾರಾದ್ರೂ ಪ್ರಭಾವಕ್ಕೊಳಗಾಗ್ತಿದ್ದಾರಾ ಅಥವಾ ನಿಜಕ್ಕೂ ಜಗ್ಗನ ಸುಳಿವು ಸಿಗ್ತಾ ಇಲ್ಲ ಅಂತ? ಏನಂದ್ರೆ ಬೆಂಗಳೂರು ನಗರ ಪೊಲೀಸರು ಎಂತೆಂತ ಕೇಸ್ಗಳನ್ನು ಕೂಡ ಬೇಧಿಸಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಕೇಸ್ ನಲ್ಲಿ ಯಾಕೋ ಹಿಂದೇಟ್ ಆಗ್ತಿದಾರ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತಿರುವಂತದ್ದು. ಈಗಾಗ್ಲೇ ಏನು 6 ರಿಂದ 7 ಜನ ಆರೋಪಿಗಳನ್ನ ಈ ಒಂದು ಕೇಸಲ್ಲಿ ಬಂಧನ ಆಗಿರುವಂತದ್ದು. ಆದ್ರೆ ಅದರಲ್ಲಿ 6 ಜನ ಬಹುತೇಕ ಎಲ್ಲರೂ ಕೂಡ ಅವರಾಗೆ ಬಂದು ಸರೆಂಡರ್ ಆಗಿದಾರ ಹೊರತು ಯಾರನ್ನು ಕೂಡ ಪೊಲೀಸರು ಹಿಡಿಯುವಂತ ಕೆಲಸವನ್ನ ಮಾಡಿಲ್ಲ. ಇನ್ನೋರ್ವನನ್ನ ಅದು ಏನು ಕಾರಣ ಏನು ಕೊಟ್ಟಿದ್ದಾನೆ ಈ ಒಂದು ಕೃತ್ಯ ಮಾಡಕ್ಕೆ ಅಂತ ಹೇಳಿ ಆತನನ್ನ ಮಾತ್ರ ಈಗಾಗ್ಲೇ ಅನಿಲ್ ಎಂಬಾತನನ್ನ ಮಾತ್ರ ಇಲ್ಲಿ ಅರೆಸ್ಟ್ ಮಾಡಿರುವಂತದ್ದು. ಇನ್ನು ಉಳಿದ ಎಲ್ಲಾ ಆರೋಪಿಗಳು ಕೂಡ ಅವರಾಗಿಯೇ ಬಂದು ಶರಣಾಗತಿ ಆಗಿರುವಂತದ್ದು. ಇನ್ನು ಜಗ್ಗನ ವಿಚಾರಕ್ಕೂ ಕೂಡ ಅದೇ ರೀತಿಯಾಗಿ ಆಗುತ್ತಾ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಜಗ್ಗ ಇದೇ ರೀತಿಯಾಗಿ ಏನು 1995ರಿಂದನೂ ಕೂಡ ಆತ ಕ್ರಿಮಿನಲ್ ಆಕ್ಟಿವಿಟೀಸ್ ಕೂಡ ಆಕ್ಟಿವ್ ಆಗಿರುವಂತದ್ದು. ಈ ರೀತಿಯಾದಂತ ಏನಾದ್ರು ಆಕ್ಟಿವಿಟೀಸ್ ಆದ ನಂತರದಲ್ಲಿ ಆತ ಮನೆ ಖಾಲಿ ಮಾಡ್ಕೊಂಡು ಸಂಪೂರ್ಣವಾಗಿ ಫ್ಯಾಮಿಲಿ ಸಮೇತ ಎಸ್ಕೇಪ್ ಆಗ್ತಾ ಇದ್ದ. ಫ್ಯಾಮಿಲಿನ ಒಂದ್ ಕಡೆ ಬಿಟ್ಟು ಈತ ಕೂಡ ಒಂದ್ ಕಡೆ ಹೋಗ್ತಾ ಇದ್ದ. ಆ ನಂತರ ಆತ ಸಾಕಷ್ಟು ಬ್ರಿಲಿಯಂಟ್ ಆಗಿರೋದ್ರಿಂದಾಗಿ ಯಾವುದೇ ರೀತಿಯಾದಂತಹ ಟ್ರಾನ್ಸಾಕ್ಷನ್ ಗಳನ್ನ ಆತ ಮಾಡೋದಿಲ್ಲ. ಕ್ಯಾಶ್ ಅನ್ನ ತಗೊಂಡೋಗಿರ್ತಾನೆ, ಕ್ಯಾಶ್ ಅಲ್ಲಿ ವ್ಯವಹಾರ ಮಾಡ್ತಾ ಇರ್ತಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಮತ್ತೆ ಮೊಬೈಲ್ ಗಳನ್ನು ಕೂಡ ಅಷ್ಟೇ ಯಾವುದೇ ರೀತಿಯಾಗಿ ಆಂಡ್ರಾಯ್ಡ್ ಮೊಬೈಲ್ ಅನ್ನು ಯೂಸ್ ಮಾಡೋದಿಲ್ಲ, ಕೇವಲ ಕೀಪ್ಯಾಡ್ ಸೆಟ್ ಅನ್ನು ಯೂಸ್ ಮಾಡ್ತಾ ಇರ್ತಾನೆ. ಇದೆಲ್ಲವೂ ಕೂಡ ಪೊಲೀಸರಿಗೆ ಈಗಾಗಲೇ ಗೊತ್ತಿರುವಂತದ್ದು. ತಮಿಳುನಾಡಲ್ಲಿ ಇದ್ದಾನೆ ಅಂತ ಹೇಳಿ ಅಲ್ಲೂ ಒಂದು ಟೀಮ್ ಹೋಗಿತ್ತು, ಈಗ ಆತ ಕೂಡ ಅಲ್ಲೂ ಇಲ್ಲ ಅಂತ ಗೊತ್ತಾಗಿದೆ. ಇನ್ನು ಈಗ ಉತ್ತರಾಖಂಡ್ ಅಲ್ಲಿ ಏನೋ ಬಿಸ್ನೆಸ್ ಇದೆ ಒಂದು, ಅಲ್ಲೂ ಹೋಗಿದ್ದಾನೆ ಒಂದು ಮಾಹಿತಿ ಕೂಡ ಸದ್ಯ ಸಿಕ್ಕಿರುವಂತದ್ದು. ಅಲ್ಲೂ ಕೂಡ ಈಗಾಗಲೇ ಪೊಲೀಸರು ಹುಡುಕಾಟವನ್ನ
ಮಾಡ್ತಿದ್ದಾರೆ. ಯಾಕೆ ಜಗ್ಗ ಈ ಒಂದು ಕೇಸಲ್ಲಿ ಪ್ರಾಮುಖ್ಯತೆ ವಹಿಸ್ತಾನೆ ಅಂದ್ರೆ ಆತನೇ ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ಅಂತಾನೂ ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಆ ಒಂದು ವಿಚಾರವಾಗಿ ಆತನನ್ನ A1 ಕೂಡ ಮಾಡಿರುವಂತದ್ದು. ಆದ್ರೆ ಈಗ ಭೈರತಿ ಬಸವರಾಜ್ ಏನಿದ್ದಾರೆ ಅವರು ಈ ಒಂದು ವಿಚಾರದಲ್ಲಿ ಇದಾರೋ ಇಲ್ವೋ ಅನ್ನೋದಕ್ಕೆ ಈತನೇ ಸ್ಪಷ್ಟೀಕರಣವನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅವರು ಕೂಡ ಮೊನ್ನೆ ವಿಚಾರಣೆಗೆ ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ಅವರು ಕೂಡ ಅದೇ ಮಾತನ್ನ ಹೇಳಿರೋದು, ನಂಗೆ ಜಗ್ಗ ಯಾರು ಅಂತಾನೆ ಗೊತ್ತಿಲ್ಲ, ಎಲ್ಲಾ ವಿಚಾರಗಳನ್ನು ಕೂಡ ನಂಗೆ ಪೊಲೀಸರು ಮುಂದೆ ಹೇಳಿದೀನಿ ಅನ್ನೋ ಮಾತನ್ನು ಕೂಡ ಅವರು ಹೇಳಿರುವಂತದ್ದು. ಸೊ ಹೀಗಾಗಿ ಜಗ್ಗ ಯಾರು ಏನು ಇವ್ರ ಜೊತೆ ಶಾಸಕರ ಜೊತೆ ಸಂಪರ್ಕ ಇದಾನ ಅಥವಾ ಇವನೇ ಸುಪಾರಿ ಕೊಟ್ಟಿರೋದ, ಇದೆಲ್ಲದಕ್ಕೂ ಕೂಡ ಒಂದ್ ರೀತಿ ನಾಂದಿ ಆಡ್ಬೇಕು ಅಂದ್ರೆ ಆತ ಬರ್ಲೇಬೇಕಾಗತ್ತೆ. ಆತನನ್ನ ಹಿಡಿದಿಲ್ಲ ಅಂದ್ರೆ ಒಂದ್ ರೀತಿ ಈ ಕೇಸ್ ಹಳ್ಳ ಹತ್ತತ್ತೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಒಂದ್ ವಾರ ಆದ್ರೂ ಕೂಡ ಇನ್ನೂ ಪೊಲೀಸರ ಕೈಗೆ ಆತ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಶ್ರೀರಕ್ಷೆ ಆತನಿಗೆ ಇದೆಯಾ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತಿರುವಂತದ್ದು. ಯಾಕಂದ್ರೆ ಎಂತೆಂತ ದೊಡ್ಡ ದೊಡ್ಡ ಕೇಸ್ಗಳಲ್ಲೇ ಎಂತೆಂತ ಆರೋಪಿಗಳನ್ನ ಪೊಲೀಸರು ಹಿಡಿತಾರೆ. ಆದ್ರೆ ಈ ಒಂದು ಕೇಸಲ್ಲಿ ಯಾಕೆ ಈ ರೀತಿಯಾದಂತಹ ಹಿಂದೆಟ್ಟು ಮತ್ತೆ ಇಷ್ಟೊಂದು ವಿಳಂಬ ಆಗ್ತಾ ಇದೆ ಅನ್ನೋ ಒಂದು ಅನುಮಾನ ಕೂಡ ಈಗಾಗಲೇ ವ್ಯಕ್ತ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಜಗ್ಗ ಸಿಗೋವರೆಗೂ ಈ ಒಂದು ಕೇಸಲ್ಲಿ ಎಲ್ಲವೂ ಕೂಡ ಒಂದ್ ರೀತಿ ಕ್ವಶನ್ ಮಾರ್ಕ್ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಆತ ಯಾವಾಗ ಬಂಧನ ಆಗ್ತಾನೋ ಆಗ ಶಾಸಕರ ವಿಚಾರಗಳೆಲ್ಲವೂ ಕೂಡ ಆತನೇ ಬಾಯ್ ಬಿಡ್ಬೇಕು. ಇಲ್ಲಾಂದ್ರೆ ನಿಜಕ್ಕೂ ಕೂಡ ಈ ಒಂದು ಕೇಸ್ ಮುಂದಿನ ದಿನಗಳಲ್ಲಿ ಬೇರೆ ಕೇಸ್ಗಳಂತೆ ಆಗೋದು ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.